ಸಚಿವ ರಾಜಣ್ಣ ಏನಿದ್ದಾರೆ ಅವರು ರಾಜೀನಾಮೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಕಾಂಗ್ರೆಸ್ನ ಮೆಗಾ ಸುದ್ದಿ ಸ್ಫೋಟ, ಸಚಿವ ರಾಜಣ್ಣ ರಾಜೀನಾಮೆ ನೀಡಲಿದ್ದಾರೆ. ಬಹಳ ಸುದ್ದಿ ಆಗಿದ್ರು ಇತ್ತೀಚೆಗೆ ಹೇಳಿಕೆಗಳನ್ನು ಕೊಟ್ಟು ಮತಗಳ್ಳತನದ ಬಗ್ಗೆ ಹೇಳಿಕೆ ನೀಡಿದಂತ ಮುಜುಗರ ಉಂಟು ಮಾಡಿದ್ರು ರಾಜಣ್ಣ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಹಕಾರ ಸಚಿವರಾಗಿರುವಂತ ರಾಜಣ್ಣ ಸಿದ್ದರಾಮಯ್ಯರ ಆಪ್ತರು ಅಂತ ಕೂಡ ಕರೆಸಿಕೊಂಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಕೆಎನ್ ರಾಜಣ್ಣ ರಾಜೀನಾಮೆಯ ನಿರ್ಧಾರವನ್ನ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ರಾಜೀನಾಮೆ ನೀಡಲಿದ್ದಾರೆ ಕೆಎನ್ ರಾಜಣ್ಣ. ವೆರಿ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮತಗಳ್ಳತನ ಆಗಿದ್ದು ಎಂದಿದ್ರು ಅವರು. ರಾಹುಲ್ ಗಾಂಧಿ ಮೊನ್ನೆ ಬೆಂಗಳೂರಿಗೆ ಬಂದಾಗಲೇ ರಾಜಣ್ಣ ಈ ರೀತಿಯ ಹೇಳಿಕೆಯನ್ನು ನೀಡಿದ್ರು. ಹೀಗಾಗಿ ಸಿಎಂಗೆ ಕೂಡಲೇ ರಾಜೀನಾಮೆ ಪಡೆಯುವಂತೆ ಹೇಳಿದೆ ಹೈಕಮಾಂಡ್. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಮಹದೇವಪುರದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬಹಳ ಗಂಭೀರವಾದಂತ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದೆಲ್ಲದು ಆಗಿದ್ದು, ಮತಗಳ್ಳತನ ಆಗಿದ್ದು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಯಾವ ಉದ್ದೇಶದಲ್ಲಿ, ಯಾವ ಅರ್ಥದಲ್ಲಿ ಅವರು ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಇದೀಗ ಹೈಕಮಾಂಡ್ ಮುನಿಸ್ಕೊಂಡಿದೆ ಅವರ ಮೇಲೆ. ಹೈಕಮಾಂಡ್ ಅವ್ರ ಹತ್ರ ರಾಜೀನಾಮೆ ಪಡಿಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯರವರಿಗೆ ಆಜ್ಞೆಯನ್ನು ಹೊರಡಿಸಿದೆ. ಸಿದ್ದರಾಮಯ್ಯರವರು ಹೇಳಿದ ಕಾರಣಕ್ಕೆ ಇದೀಗ ರಾಜಣ್ಣ ಬನ್ನಿ ಅವ್ರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಯಾಕೆ ಕೊಡ್ತೀಯ? ನಿಮ್ಗೆ ಹೇಳ್ತೀನಪ್ಪ, ಹೇಳ್ಬಿಟ್ಟ ಕೊಡ್ತೀನಿ. ಆ ಥರ ಸರ್, ತಾವು ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ. ಎಸ್, ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟೆಡ್ ಸುದ್ದಿ ಬರ್ತಾ ಇದೆ. ನಾನು ಸಿಎಂ ಭೇಟಿ ಮಾಡಿದ ಮೇಲೆ ಎಲ್ಲವನ್ನ ಕೂಡ ಹೇಳ್ತೀನಿ, ಅಲ್ಲಿವರೆಗೆ ನಾನೇನು ಹೇಳಲ್ಲ. ಹೈಕಮಾಂಡ್ ಅಪ್ಸೆಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಬಹಳ ಗರಂ ಆಗಿ ಹೇಳಿದ್ರು ಅವರದನ್ನ. ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಕೆಎನ್ ರಾಜಣ್ಣ ಈ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಸಿಎಂ ಭೇಟಿ ಮಾಡಿದ ಮೇಲೆ ಎಲ್ಲವನ್ನ ಕೂಡ ಹೇಳ್ತೀನಿ. ಹೈಕಮಾಂಡ್ ಅಪ್ಸೆಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಅವರು ಮಾತಾಡಿದ್ರು. ನೇರ ಪ್ರಸಾರವನ್ನು ನಾವು ನಿಮ್ಮೆದುರಿಗೆ ಮಾಡಿದ್ವಿ ಪವರ್ ಟಿವಿಯ ಮೂಲಕವಾಗಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿತ್ತು, ಅವರು ನಾರ್ಮಲ್ ಮೂಡಲ್ಲಂತೂ ಇರಲಿಲ್ಲ, ಸಿಟ್ಟಾಗಿದ್ರು, ಫ್ರಸ್ಟ್ರೇಟ್ ಆಗಿದ್ರು. ಅವರಿಗೆ ಮಾತಾಡೋಕ್ಕೂ ಮನಸ್ಸಿರಲಿಲ್ಲ ರಾಜಣ್ಣ ಅವರಿಗೆ. ನೋಡಿ, ನಾವು ಪುನಃ ತೋರಿಸ್ತಾ ಇದ್ದೀವಿ ಅವ್ರು ಏನೇನು ಹೇಳಿದ್ರು ಅಂತ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಇದು ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳಬಹುದು. ಪಕ್ಷದಿಂದಲೇ ರಾಜಣ್ಣ ಉಚ್ಚಾಟನೆಗೆ ರಾಹುಲ್ ಗಾಂಧಿ ಸೂಚನೆಯನ್ನು ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂತ ಕರೀಬಹುದು ಇದನ್ನ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಈ ಮತಗಳ್ಳತನದ ವಿಚಾರವನ್ನ ಇಟ್ಕೊಂಡು ದೇಶವ್ಯಾಪಿಯಾಗಿ ಸಂಚಲನವನ್ನ ಮೂಡಿಸಲಿಕ್ಕೆ ಹೊರಟಿದ್ದಾರೆ. ಆದ್ರೆ ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಅವರಿಗೆ ಮುಜುಗರವನ್ನು ಉಂಟು ಮಾಡಿದೆ. ಪಕ್ಷದಿಂದಲೇ ರಾಜಣ್ಣ ಉಚ್ಚಾಟನೆಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಇದು ಬಿಗ್ ಎಕ್ಸ್ಕ್ಲೂಸಿವ್. ಪಕ್ಷದಿಂದಲೇ ರಾಜಣ್ಣ ಉಚ್ಚಾಟನೆ, ರಾಹುಲ್ ಗಾಂಧಿ ಸೂಚನೆ. ನಿಜಕ್ಕೂ ರಾಹುಲ್ ಗಾಂಧಿ ಈ ರೀತಿಯಲ್ಲಿ ಸೂಚನೆ ನೀಡಿದ್ದಾರಾ? ಆಶ್ಚರ್ಯ. ಯಾಕಂತ ಹೇಳಿದ್ರೆ ರಾಜಣ್ಣ ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ದಂಥವ್ರು. ಆದ್ರೆ ಅವರನ್ನ ಇದೀಗ ಉಚ್ಚಾಟನೆ ಮಾಡುವಂತ ತೀರ್ಮಾನವನ್ನ ಕಾಂಗ್ರೆಸ್ ತಗೊಂಡಿದೆ. ರಾಜಣ್ಣ ಮಾತಾಡಿದ್ದಾರೆ. ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ.
ಆ ಥರ ಇದ್ರೆ ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಆನಂದ್, ಪೊಲಿಟಿಕಲ್ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಆನಂದ್, ಇದು ಅಚ್ಚರಿಯ ಬೆಳವಣಿಗೆ. ಇದು ರಾಜಣ್ಣ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಂಥವ್ರು. ಆದರೆ ಈ ಹಿಂದೆ ಅವ್ರು ಕೊಟ್ಟಂತ ಹೇಳಿಕೆ ಅದು ಯಾವ ಅರ್ಥದಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಇಂದ ಇದೀಗ ಹೇಳಲಾಗ್ತಿದೆ ಅಂತೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ. ಬಹಳ ಅಚ್ಚರಿಯ ಬೆಳವಣಿಗೆ. ಏನಾಗ್ತಾ ಇದೆ ಮತ್ತು ಏನಾಗಬಹುದು ಆನಂದ್? ಕಾರ್ತಿಕ್, ಪ್ರಮುಖವಾಗಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಿದೆ ಅಂತಾನೆ ಹೇಳ್ಬೋದು. KN ರಾಜಣ್ಣ ಅವರು ದಿಢೀರ್ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಅದರಿಂದ ಹೈಕಮಾಂಡ್ ಒಂದು ಸಂದೇಶ ಜೊತೆಗೆ ಎಚ್ಚರಿಕೆನೂ ಕೂಡ ಇದೆ ಅನ್ನೋ ಒಂದು ವಿಚಾರ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರ ಸೇರಿದಂತೆ ಹಲವು ಕಡೆ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ದಾಖಲೆಗಳನ್ನು ಬಿಡುಗಡೆ ಮಾಡಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಕೂಡ ಮಾಡಿದ್ರು. ಅದೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಬಹಳಷ್ಟು ಒಂದು ಅಸಮಾಧಾನಿತವಾಗಿ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಆಗೋ ರೀತಿ ಮಾತನಾಡಿದ್ರು. ಇದೇ ಒಂದು ವಿಚಾರ ಈಗ ಅವರ ರಾಜೀನಾಮೆಗೆ ಅಥವಾ ಅವರ ತಲೆದಂಡಕ್ಕೆ ಕಾರಣ ಆಯಿತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆನೂ ಕೂಡ ಪ್ರಮುಖವಾಗಿ ರಾಜಣ್ಣ ಅವರು ಪಕ್ಷಕ್ಕೆ ಮುಜುಗರ ಉಂಟು ಮಾಡತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ರು. ಆ ಒಂದು ವಿಚಾರವಾಗಿ DK ಶಿವಕುಮಾರ್, KPCC ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಗಮನಕ್ಕೆ ಇವರ ಹೇಳಿಕೆಗಳ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಇವರು KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, CM ಬದಲಾವಣೆ ಇಲ್ಲ ಅನ್ನೋ ಒಂದು ವಿಚಾರಗಳನ್ನು ಕೂಡ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ಹೈಕಮಾಂಡ್ ಎಷ್ಟೇ ಸೂಚನೆಯನ್ನ ಕೊಟ್ಟರು ಕೂಡ ಅದಕ್ಕೆ ಕೇರ ಮಾಡ್ತಾ ಇರಲಿಲ್ಲ. ಹೈಕಮಾಂಡ್ ನಮ್ಗೆ ಯಾವುದು ಕೂಡ ದೊಡ್ಡದಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಅವ್ರು ಆಡಿದ್ರು. ಈಗ ಪ್ರಮುಖವಾಗಿ ಮತಗಳ್ಳತನ ವಿಚಾರವಾಗಿ ಇವರು ಮುಜುಗರ ಆಗೋ ರೀತಿ, ಪಕ್ಷಕ್ಕೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಉಂಟಾಗುವ ರೀತಿ ಮಾತನಾಡಿರೋದೇ ಈಗ ಅವರ ಒಂದು ರಾಜೀನಾಮೆಗೆ ಕಾರಣವಾಗಿರ್ತಕ್ಕಂಥದ್ದು ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ CM ಬಳಿನೂ ಕೂಡ ಅವರು ಫೋನ್ನಲ್ಲಿ ಮಾತನಾಡಿದ್ದಾರೆ. ಜೊತೆಗೆ CM ಕಚೇರಿಗೂ ಕೂಡ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನ್ನೊಂದು ವಿಚಾರ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ KN ರಾಜಣ್ಣ ಅವರು CM ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು. ಇವರ ಒಂದು ರಾಜೀನಾಮೆಗೆ ಹೈಕಮಾಂಡ್ ದಿಢೀರ್ ಅಂತ ಬಹಳಷ್ಟು ಒಂದು ಎಚ್ಚರಿಕೆಯ ಮೂಲಕ ರಾಜೀನಾಮೆಯನ್ನ ಪಡೆದುಕೊಳ್ಳೋದಕ್ಕೆ ಅಥವಾ ರಾಜೀನಾಮೆಯನ್ನ ನೀಡೋದಕ್ಕೆ ಸೂಚನೆ ನೀಡಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದಂತೆ ರಾಹುಲ್ ಗಾಂಧಿ ಅವರ ಒಂದು ಆರೋಪಕ್ಕೆ ಮುಜುಗರ ಉಂಟು ಮಾಡುವ ರೀತಿ ಇವರು ಮಾತನಾಡಿದ್ದೆ ಅವರ ಒಂದು ತಲೆದಂಡಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಹಿಂದೆ ಲೋಕಸಭೆ ಎಲೆಕ್ಷನ್ ನಡೆಯತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ವಿ, ಆ ಸಂದರ್ಭದಲ್ಲಿ ನಾವು ಮೌನವಾಗಿದ್ವಿ ಅಥವಾ ನಿದ್ದೆ ಮಾಡ್ತಿದ್ರ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಆ ಸಂದರ್ಭದಲ್ಲೇ ನಾವು ಎಚ್ಚೆತ್ಕೊಂಡು ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ BJP ನಾಯಕರು ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ರು. 6 ತಿಂಗಳಿಂದ ಏನ್ ಮಾಡ್ಕೊಂಡಿದ್ರು, 6 ತಿಂಗಳ ಎಲೆಕ್ಷನ್ ಚುನಾವಣೆ ಮುಗಿದು 6 ತಿಂಗಳ ಒಳಗಡೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು, ಈ ಒಂದು ಆರೋಪಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಈಗ ಇಂಥ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತನ್ನ BJP ನಾಯಕರು ಹೇಳ್ತಾ ಇದ್ರು. ಅದೇ ರೀತಿಯ ಒಂದು ಮಾತನ್ನ KN ರಾಜಣ್ಣ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು ಈಗ ಹೈಕಮಾಂಡ್ಗೆ ಬಹಳಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರ ರಾಜೀನಾಮೆಗೆ ಈಗಾಗಲೇ ಸಿಎಂಗೂ ಕೂಡ ಸೂಚನೆಯನ್ನ ನೀಡಲಾಗಿರ್ತಕ್ಕಂಥದ್ದು. CM ಅವರು ಕೂಡ ರಾಜಣ್ಣ ಅವರಿಗೆ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ವಿಧಾನಮಂಡಲ ಅಧಿವೇಶನ ಮೊದಲ ದಿನವೇ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲೇ ಈಗ ರಾಜೀನಾಮೆಯನ್ನು ಕೊಡೋದಕ್ಕೆ ಈಗ KN ರಾಜಣ್ಣ ಅವರು ಮುಂದಾಗಿರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯ CM ಆಪ್ತ ಬಳಗದಲ್ಲಿರ್ತಕ್ಕಂಥ ರಾಜಣ್ಣ ಅವರ ರಾಜೀನಾಮೆಯನ್ನ CM ಅಂಗೀಕರಿಸ್ತಾರ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ ಆನಂದ್, ನಾನು ಇಲ್ಲಿರುವಂತ ಇನ್ನೊಂದು ಪ್ರಶ್ನೆ ಏನಂತ ಕೇಳಿದ್ರೆ, ಹೈಕಮಾಂಡ್ ಏನೋ ಹೇಳಿದೆ, ಓಕೆ ಒಪ್ಕೊಳ್ಳೋಣ, ಆದ್ರೆ CM ಸಿದ್ದರಾಮಯ್ಯಗೆ ಬಹಳ ಆಪ್ತರು ಅಂತ ಕರೆಸ್ಕೊಂಡವರು KN ರಾಜಣ್ಣ. ಇದಕ್ಕೆ ಸಿದ್ದರಾಮಯ್ಯ ಬಿಡ್ತಾರಾ, ಅಷ್ಟು ಸುಲಭದಲ್ಲಿ ಬಿಟ್ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ. ಅವರು ಮಾತಾಡ್ತಾನೋ ಅದನ್ನೇ ಹೇಳಿದ್ರು, ನಾನು ಸಿದ್ದರಾಮಯ್ಯರ ಹತ್ರ CM ಹತ್ರ ಮಾತಾಡಿ ಆಮೇಲೆ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಹೇಳಿ. ಒಂದು ಅರ್ಥದಲ್ಲಿ ಅವ್ರಿಗೂ ಮನಸ್ಸಿಲ್ಲ ಅನ್ಸುತ್ತೆ ರಾಜೀನಾಮೆಯನ್ನು ಕೊಡೋಕೆ. CM ಸಿದ್ದರಾಮಯ್ಯ ಯಾವ ಡಿಸಿಷನ್ ಅನ್ನು ತಗೊಳ್ಬಹುದು ಅಂತ ಹೇಳಿ ಇಲ್ಲಿ
ಖಂಡಿತವಾಗ್ಲೂ ಕಾರ್ತಿಕ್, ಸಿಎಂ ಸಿದ್ದರಾಮಯ್ಯನವರು ಅವರ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾರೋ ಇಲ್ವಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿತ್ತು. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ಇಂದ ಸ್ಪಷ್ಟವಾದಂತ ಒಂದು ಸಂದೇಶ ಸೂಚನೆ ಬಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸಿಎಂಗೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಇದೆ. ಹೀಗಾಗಿ ಅವರು ರಾಜೀನಾಮೆಯನ್ನ ಅಂಗೀಕಾರ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ವಿಚಾರ ಕೇವಲ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಾತ್ರವಲ್ಲ, ರಾಹುಲ್ ಗಾಂಧಿ ಅವರಿಗೆ ಮುಜುಗರವನ್ನ ಉಂಟು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಹೇಳಿಕೆಗಳಿಂದ ಹೈಕಮಾಂಡ್ ಕೂಡ ಕೆಂಡವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂಗೆ ಫೋನ್ ಮೂಲಕ ಅವರನ್ನ ರಾಜೀನಾಮೆ ಪಡೆದುಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಕೂಡ ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೈಕಮಾಂಡ್ ಏನಿದೆ, ಈ ಹೈಕಮಾಂಡ್ ನಾಯಕರು ಇಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಪಕ್ಷದ ವಿರುದ್ಧ ಅಥವಾ ರಾಹುಲ್ ಗಾಂಧಿಯ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ನಾವು ಯಾವುದಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ, ಎಂಥವರಾದ್ರೂ ಕೂಡ ರಾಜೀನಾಮೆ ಪಡೆದುಕೊಳ್ತೀವಿ ಅನ್ನೋ ಒಂದು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಇದೇ ಅಲ್ಲದೆ KN ರಾಜಣ್ಣ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಮಟ್ಟಿಗೆ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು ಕೇವಲ ರಾಜ್ಯದ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಕಾಂಗ್ರೆಸ್ಗೆ ಬಹಳಷ್ಟು ಒಂದು ಮುಜುಗರ ಆಗ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ KN ರಾಜಣ್ಣ ಅವರನ್ನ ಪಕ್ಷದಿಂದಲೂ ಉಚ್ಚಾಟನೆ ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಕಾರ್ತಿಕ್, ಎಸ್ 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 ಇದೇ ರೀತಿಯಲ್ಲಿ ನನ್ನೊಟ್ಟಿಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ KN ರಾಜಣ್ಣ ಹಾಸನ ಉಸ್ತುವಾರಿಗೂ ರಾಜೀನಾಮೆಯನ್ನ ನೀಡಿದ್ದ ರಾಜಣ್ಣ ಹೈಕಮಾಂಡ್ ನಾಯಕರನ್ನೇ ಟೀಕಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅಲ್ಲದೆ ಪದೇ ಪದೇ ಸೆಪ್ಟೆಂಬರ್ ಕ್ರಾಂತಿ ಅಂತ ಪ್ರಸ್ತಾಪಿಸ್ತಾ ಇದ್ರು. DCM DKಶಿ ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಮೊನ್ನೆ ಮತಗಳ್ಳತನ ಆರೋಪಕ್ಕೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಆಗುವಂತ ಹೇಳಿಕೆಗಳನ್ನು ಕೊಟ್ಟಿದ್ರು ರಾಜಣ್ಣ. ಆನಂದ್, ಸೊ ಪದೇ ಪದೇ ಎಲ್ಲೋ ಒಂದು ಕಡೆ ಕೆಣಕ್ತಾ ಇದ್ರು, ರೆಬಲ್ ಆಗಿದ್ರು KN ರಾಜಣ್ಣ ಅನ್ನುವಂಥ ವಿಚಾರ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಆಗಿರಬಹುದು, ಅಥವಾ ರಾಹುಲ್ ಗಾಂಧಿ ಬಂದು ಇತ್ತ ಕಡೆಯಲ್ಲಿ ರಾಷ್ಟ್ರವ್ಯಾಪಿಯಾಗಿ ಈ ಮತಗಳ್ಳತನ ಆಗಿದೆ ಅಂತ ಹೇಳಿ ಸಂಚಲನವನ್ನ ಮೂಡಿಸ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇರುವಾಗ ರಾಜಣ್ಣ ಕೊಡ್ತಾ ಇದ್ದಂತ ಹೇಳಿಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ರೆಬಲ್ ಆಗಿದ್ದಾರಾ ಇವರು ಅನ್ನುವಂಥ ಪ್ರಶ್ನೆ ಇಲ್ಲಿ. ಖಂಡಿತವಾಗ್ಲೂ ಕಾರ್ತಿಕ್, ಪ್ರಮುಖವಾಗಿ KN ರಾಜಣ್ಣ ಅವರು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ಆಗುವ ರೀತಿಯಲ್ಲೇ ಮಾತನಾಡ್ತಾ ಇದ್ರು. ಪ್ರಮುಖವಾಗಿ KN ರಾಜಣ್ಣ ಅವರು ನನಗೆ ಯಾವ ಹೈಕಮಾಂಡ್ ಕೂಡ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆ ಮೂಲಕ ಹೈಕಮಾಂಡ್ ನಾಯಕರು ತಮ್ಮ ವಿರುದ್ಧ ಯಾವುದೇ ಆಕ್ಷನ್ ತಗೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಒಂದು ಸಂದೇಶವನ್ನ ರಾಜಣ್ಣ ಅವರು ರವಾನೆ ಮಾಡ್ತಾ ಇದ್ರು. ಹೀಗಾಗಿ ರಾಜಣ್ಣ ಅವರ ಇಂಥ ಒಂದು ಸ್ಟೇಟ್ಮೆಂಟ್ಗಳೇ ಈಗ ಅವರ ಒಂದು ರಾಜೀನಾಮೆಗೆ ಕುತ್ತನ್ನ ತಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಪದೇ ಪದೇ ಈ ರೀತಿಯ ಒಂದು ಮುಜುಗರವನ್ನ ಉಂಟು ಮಾಡ್ತಾ ಇರತಕ್ಕಂಥದ್ದು. ಅದೇ ಅಲ್ಲದೆ ಈಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಉಂಟಾಗುವ ರೀತಿ ಮಾತನಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದು ಅಸಮಾಧಾನಗೊಂಡು ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಅವರ ರಾಜೀನಾಮೆಯನ್ನು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ KN ರಾಜಣ್ಣ ಅವರು ಕೂಡ ಸಿಎಂ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಗೃಹ ಸಚಿವ G ಪರಮೇಶ್ವರ್ ಅವರ ಜೊತೆನೂ ಕೂಡ ಸುಮಾರು 15 ನಿಮಿಷಗಳ ಕಾಲ KN ರಾಜಣ್ಣ ಅವರು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಹೈಕಮಾಂಡ್ ಏನೋ ಒಂದು ಸಂದೇಶವನ್ನ ಕೊಟ್ಟಿದೆ, ಮತ್ತೆ ಈ ಒಂದು ಬೆಳವಣಿಗೆಗಳ ಬಗ್ಗೆ ಜೊತೆಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ತಮ್ಮ ಆಪ್ತ ಸಚಿವರ ಜೊತೆನೂ ಕೂಡ ಈಗ ಮುಕ್ತವಾಗಿ ಮಾತನಾಡೋದಕ್ಕೆ ಅಥವಾ ಈ ಒಂದು ಬೆಳವಣಿಗೆ. ಎಸ್ ಆನಂದ್, ಅದೇ ರೀತಿಯಲ್ಲಿ ಅವರಿಗೆ ಹಾಸನ ಇನ್ಚಾರ್ಜ್ ಕೂಡ ಕೊಕ್ಕಾಗಿದೆ ಒಂದು ವಾರದಿಂದ. ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ. ನಮಗಿರುವಂಥ ಮಾಹಿತಿ ಪ್ರಕಾರ 1 ಗಂಟೆ ಮುಂಚೆನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಇಲ್ಲಿ ನಾನು ಅಕ್ಟೋಬರಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ. DK ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನು DK ರದ್ದು ಮಾಡಿಸಿದ್ರು. ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು. ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ KN ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ರು, ಧೈರ್ಯವಾಗಿ ಮಾತಾಡ್ತಾ ಇದ್ರು. ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ KN ರಾಜಣ್ಣ ಅವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ. ಯಾಕೆ? ರಾಹುಲ್ ಗಾಂಧಿ ಅವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರಕ್ಷಕರು, ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ. ಎಲ್ಲಿ ಪ್ರಜಾಪ್ರಭುತ್ವ?
ರಾಜಣ್ಣ ಏನು ಹೇಳಿದ್ರು, ವೋಟ್ ಬೋಗಸ್ ಆಗಿದೆ, ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು. ರಾಜಣ್ಣ ಏನು ಹೇಳಿದ್ರು, ಅವತ್ತಿದ್ದಿದ್ದು ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದ್ರು. ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗ್ಬಿಟ್ಟು, ಹೊಟ್ಟೆಗೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬಿದ್ದಂಗೆ ಆಗ್ಬಿಟ್ಟಿದೆ. ಈಗ ಅದಕ್ಕೆ ನಿನ್ನೆನೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ. ಅಂದರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಡೆಮಾಕ್ರಸಿ ಇಲ್ಲ. ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು. ಈಗ ರಾಜಣ್ಣ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ಅದಕ್ಕೆ ತಲೆದಂಟ. ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ. ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ, ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು. ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ. ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರಲ್ಲಿ ಏನು ಪ್ರಳಯ ಆಗ್ತಾ ಇದೆ, ಆ ಪ್ರಳಯದ ಮುನ್ಸೂಚನೆ ಇದೆ. ಅವಾಗ ಗಡ ಗಡ ಅಂತ ನಡುಗಕ್ಕೆ ಶುರುವಾಗಿದೆ ಸರ್ಕಾರ. ಈ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ. ಎಸ್, ಆರ್ ಅಶೋಕ್ ಅವರು ಮಾತಾಡಿದ್ರು. ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎಂದು ನಾನು ಹೇಳಿದ್ದೆ, ಹಂಗೆ ಆಗ್ತಾ ಇದೆ. ಅಕ್ಟೋಬರ್ ಕ್ರಾಂತಿಯ ಆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರಾಜಣ್ಣ ರಾಜೀನಾಮೆ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ನನಗಿರುವ ಮಾಹಿತಿಯ ಪ್ರಕಾರ ರಾಜಣ್ಣ ಈಗಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ, 1 ಗಂಟೆ ಮೊದಲೇ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆ ಕೊಡದಿದ್ರೆ ಸಂಪುಟದಿಂದಲೂ ವಜಾ ಅಂತಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೇಳ್ತಾ ಇದ್ದೆ, ಈಗ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ. ಡಿ ಕೆ ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನು ಡಿ ಕೆ ರದ್ದು ಮಾಡಿಸಿದ್ರು. ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು. ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ರು, ಧೈರ್ಯವಾಗಿ ಮಾತಾಡ್ತಾ ಇದ್ರು. ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ ಕೆ ಎನ್ ರಾಜಣ್ಣ ಅವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ. ಯಾಕೆ? ರಾಹುಲ್ ಗಾಂಧಿ ಅವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರಕ್ಷಕರು, ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ. ಎಲ್ಲಿ ಪ್ರಜಾಪ್ರಭುತ್ವ? ರಾಜಣ್ಣ ಏನು ಹೇಳಿದ್ರು, ವೋಟ್ ಬೋಗಸ್ ಆಗಿದೆ, ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು. ಇನ್ನು ಇದೇ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಆನಂದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ರು. ಆನಂದ್, ಇಲ್ಲಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಇನ್ನು ರಾಜಕೀಯದ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಅಥವಾ ಅಕ್ಟೋಬರ್ ಕ್ರಾಂತಿ ಆಗ್ತಾ ಇದೆ. ಓಕೆ, ಇದೆಲ್ಲನೂ ಒಪ್ಪೋಣ. ಆದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನನಗನ್ಸಿದ್ದೇನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಒಂದೊಂದೇ ವಿಕೆಟ್ ಉರುಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಬಲರಾಗ್ತಾ ಇದ್ದಾರೆ. ಇದರ ಅರ್ಥ ಏನು ಹಾಗಾದ್ರೆ? ರಾಜಣ್ಣರವರು ರಾಜೀನಾಮೆ ಕೊಡೋಕೆ ಡಿ ಕೆ ಶಿವಕುಮಾರ್ ಬಣದಿಂದ ಏನಾದರೂ ಒಳತಂತ್ರಗಳು ನಡೆದಿದೆಯಾ? ಹೆಂಗೆ ಆನಂದ್? ಕಾರ್ತಿಕ್, ಪ್ರಮುಖವಾಗಿ ಇದು ಒಳತಂತ್ರ ಅನ್ನೋದಕ್ಕಿಂತ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟ್ಗಳಿಂದಲೇ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮೊದಲಿಂದಲೂ ಕೂಡ ಅವರ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಒಂದು ರೀತಿಯಲ್ಲೇ ಮಾತನಾಡ್ತಾ ಇದ್ರು. ಈಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಆಗೋ ರೀತಿ ಮಾತನಾಡಿರ್ತಕ್ಕಂಥದ್ದು ಪಕ್ಷಕ್ಕೆ ತೀವ್ರವಾದಂಥ ಒಂದು ಅಸಮಾಧಾನ ತಂದಿದೆ. ಹೀಗಾಗಿಯೇ ನೇರವಾಗಿ ಹೈಕಮಾಂಡ್ ನಾಯಕರು ಇವರ ಒಂದು ರಾಜೀನಾಮೆಯನ್ನು ಪಡೆದುಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಮತಗಳ್ಳತನ ವಿರುದ್ಧವಾಗಿ ಏನೀಗ ರಾಜಣ್ಣ ಅವರು ಮಾತನಾಡಿದ್ರು, ಆ
ವಿಚಾರವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ನಾಯಕರು ಅಸಮಾಧಾನಗೊಂಡಿದ್ರು. ಈಗಾಗಲೇ ಬೆಂಗಳೂರು ಘಟಕದ ಕೆಲವು ಪ್ರಮುಖ ನಾಯಕರು ಹೈಕಮಾಂಡ್ಗೂ ಕೂಡ ಪತ್ರವನ್ನ ಬರೆದು ರಾಜಣ್ಣ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಅವರನ್ನ ಸಚಿವ ಸಂಪುಟದಿಂದ ಕಿತ್ತಾಕಬೇಕು ಅನ್ನೋ ಒಂದು ಮನವಿಯನ್ನ ಅನ್ನೋ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ದೂರು ಸಲ್ಲಿಕೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಈಗ ಹೈಕಮಾಂಡ್ ನಾಯಕರು ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವರನ್ನ ಸಚಿವ ಸ್ಥಾನದಿಂದ ಕಿತ್ತೆಸೆಯೋದು ಮಾತ್ರವಲ್ಲದೆ ಪಕ್ಷದಿಂದಲೂ ಕೂಡ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಹೈಕಮಾಂಡ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಈಗ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅಶೋಕ್ ಹೇಳಿದ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವ ರಾಜೀನಾಮೆ ಹಿನ್ನೆಲೆಯಲ್ಲಿ ಒಂದಷ್ಟು ಸಿಎಂ ಸಿದ್ದರಾಮಯ್ಯನವರ ಒಂದು ಬಲನೂ ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಬೆಳವಣಿಗೆಗಳಿಂದ ಮತ್ತಷ್ಟು ಒಂದು ಪಕ್ಷದಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಇನ್ನಷ್ಟು ಒಂದು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಈಗ ಪ್ರಮುಖವಾಗಿ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ ಅದರ ವಿರುದ್ಧ ಈಗ ಹೈಕಮಾಂಡ್ ಕಠಿಣ ಒಂದು ನಿರ್ಧಾರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವರ ರಾಜೀನಾಮೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕೆ ಎನ್ ರಾಜಣ್ಣ ಅವರು ಕೂಡ ಸಿಎಂ ಭೇಟಿಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ನೀಡತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆಗಳಿಂದ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಮುಂದೆ ನಡೆಯುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದೇ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗುತ್ತೆ ಅಂತ ಪದೇ ಪದೇ ಮಾತನಾಡ್ತಿದ್ರು. ಸರ್ ಒಂದು ನಿಮಿಷ ಸರ್ ಪ್ಲೀಸ್. ಸರ್ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ನೀಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ನೀವು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ಗೊತ್ತಿಲ್ಲ ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿ ಐ ಆಮ್ ನಾಟ್ ಅವೇರ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕಾರ್ತಿಕ್, ಖರ್ಗೆ ಅವ್ರ ಹತ್ರ ನೀವು ಮಾತಾಡಿಸ್ಲಿಕ್ಕೆ ಹೋದ್ರಿ, ಅವರು ಬಹುಶಃ ನುಣಿಸ್ಕೊಂಡ್ರು, ಅಲ್ಲಿಂದ ಬಹಳ ಸುಗಮವಾಗಿ ಅಲ್ಲಿಂದ ಎಸ್ಕೇಪ್ ಆದ್ರು ಅಂತಾನೆ ಹೇಳ್ಬೋದೇನೋ ಉತ್ತರವನ್ನ ಕೊಡದೆ. ಆದ್ರೆ ಇಲ್ಲಿ ಆನಂದ್, ನನ್ನ ಹತ್ರ ಇರುವಂತ ಇನ್ನೊಂದು ಪ್ರಶ್ನೆ ಏನಂತ ಕೇಳಿದ್ರೆ, ಕಾಂಗ್ರೆಸ್ ಇಂದ, ನಮ್ಮ ರಾಜ್ಯ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿಗೆ ಒಂದು ಪತ್ರ ಹೋಗುತ್ತೆ, ಕೆ ಎನ್ ರಾಜಣ್ಣರವರು ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಆ ಪತ್ರವನ್ನ ಬರೆದಂತ ಬಣ ಯಾವುದು, ಆ ಪತ್ರವನ್ನ ಬರೆದವ್ರು ಯಾರು ಅಂತ ಹೇಳಿ, ಇದ್ರ ಬಗ್ಗೆ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ತೀನಿ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಸಚಿವ ರಾಜಣ್ಣನವರ ರಾಜೀನಾಮೆ ಕುರಿತಾಗಿ ಸಿಎಂ ಸಿದ್ದು ಭೇಟಿಗೆ ಮುಂದಾಗಿರುವಂತ ಸಚಿವ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್ ಜೊತೆ ಸಿಎಂ ಸಿದ್ದರಾಮಯ್ಯ ಬಿಸಿ ಚರ್ಚೆ. ಕಳೆದ 10 ನಿಮಿಷಗಳಿಂದ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಡೆಯುತ್ತಿರುವಂತಹ ಮಾತುಕತೆ ಇದು. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ನಿಜವಾಗ್ಲೂ ಸಚಿವ ರಾಜಣ್ಣ ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂತಹ ಪ್ರಶ್ನೆ. ಆನಂದ್, ಈ ಪತ್ರವನ್ನ ಬರೆದವ್ರು ಯಾರು ಮತ್ತು ಬಿಸಿ ಚರ್ಚೆ ಆಗ್ತಾ ಇದೆ ಈಗ. ನಿಜವಾಗ್ಲೂ ಅವ್ರು ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ. ಆನಂದ್, ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರಿಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ಕಾಂಗ್ರೆಸ್ನಲ್ಲಿ ಸತ್ಯ ಹೇಳೋಕೆ ಅವಕಾಶ ಇಲ್ಲ. ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರು ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ. ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪಿಯಪ್ಪ ಅಂತ ಹೇಳಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಅಗೇನೆಸ್ಟ್ ಮಾತಾಡಿದ್ದಾರೆ. ನಮ್ದೇ ತಪ್ಪಿದೆ ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂಥದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ, ಆಯ್ತಾನಪ್ಪ. ಭಾಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರದ್ದೇ ಆದಂಥ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ
ನಾಯಕರು ಅದರಿಂದ ಏಕಾಏಕಿ ತೆಗಿಯಕ್ಕೆ ಬರೋದಿಲ್ಲ. ಸೊ ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಹೈಕಮಾಂಡ್ ನಾಯಕರೇ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ ಸರ್ ಹೈಕಮಾಂಡ್ ನಾಯಕರೇ ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರ? ಭೇಟಿ ಆಗಿದ್ರೆ ಏನ್ ಹೇಳಿದ್ರು? ಈಗ ಭೇಟಿ ಆಗ್ತೀನಿ. ರಾಜೀನಾಮೆ ಕೊಡಿ ಅಂತ ಅವ್ರು ಏನ್ ಮಾಡ್ತಾರೆ ಸರ್? ರಾಜೀನಾಮೆ ಕೊಡಿ ಅಂದ್ರೆ ಏನ್ ಮಾಡ್ಬೋದು ಸರ್? ಅಲ್ಲ, ಪಕ್ಷ ಕೊಡಬೇಕು ಕೊಡ್ತೀವಿ. ರಾಜಣ್ಣ ಅವರು ನೇರವಾಗಿ ಮಾತನಾಡುವಂತವ್ರು, ಬಹುಶಃ ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆತರ ಪಿತೂರಿ ಅಂತ ಅನ್ಸುತ್ತಾ? ಬಿಜೆಪಿ ನೋಡಿ, ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ. ಭೇಟಿಯಾಗಿ ಸಂಜೆ ಹೊತ್ತು ಭೇಟಿ ಆಗ್ತೀನಿ. ಅದಾದ್ಮೇಲೆ ಏನಿದೆ ಮಾಹಿತಿಯನ್ನು ಮಾತಾಡ್ತೀನಿ. ಯಾರೋ ಲೆಟರ್ ಬರ್ತಿದ್ದಾರೆ ಅಂತ. ಎಸ್, ಇನ್ನು ರಾಜಣ್ಣ ಏನೇನು ಹೇಳಿದ್ರು? ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿ ರಾಜೀನಾಮೆ ಕೇಳಿದೆ? ನಮ್ಮ ತಂದೆಯವರು ರಾಜೀನಾಮೆ ವಿಚಾರ ಗೊತ್ತಿಲ್ಲ, ರಾಜೇಂದ್ರರವರು ಹೇಳಿದ ಮಾತಿದು. ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ನಮ್ಮ ತಂದೆ ರಾಜಣ್ಣ ಜೊತೆಗೆ ಮಾತಾಡಬೇಕು, ಹಾಗಾಗಿ ಬಂದಿದ್ದೀನಿ ಇಲ್ಲಿ. ನಮ್ಮ ತಂದೆ ರಾಜಣ್ಣ CM ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಾರ ರಾಜೀನಾಮೆ ಕೊಡಬೇಕು ಅಂತ, ಇಲ್ವಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಅವರು. ರಾಜಣ್ಣನ ಪುತ್ರ ರಾಜೇಂದ್ರರವರ ಹೇಳಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ವಿ. ಬಹಳ ಕುತೂಹಲವನ್ನು ಕೆರಳಿಸಿದೆ. DEO ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫೀಸರ್ ಯಾರು ಇರ್ತಾರೆ? DEO ಜಿಲ್ಲಾಧಿಕಾರಿ ಇರ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ. ಬೆಂಗಳೂರು ಮಹಾನಗರದಲ್ಲಿ BBMP ಕಮಿಷನರ್ ಇರ್ತಾರೆ. ಆ BBMP ಕಮಿಷನರ್ನ ಜಿಲ್ಲಾಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಕೊಟ್ಟವ್ರು ಯಾರು? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಕರಡು ಪರಿಷ್ಕರಣೆಯಲ್ಲಿ ಮತ ಕಳ್ಳತನ ಆಗಬೇಕು ಅಂದರೆ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾರೋ ಮೋದಿಯವ್ರ ಮಾತು ಕೇಳ್ತಾರೋ? ಚುನಾವಣಾ ಆಯೋಗ ಕಾಲಕ್ಕೆ ಕೇವಲ ಸರ್ಕ್ಯುಲರ್ ಮಾತ್ರ ಹೊರಡಿಸುತ್ತೆ. ರಾಜಣ್ಣ ಇರೋ ಸತ್ಯ ಹೇಳಿದ್ರು, ತಪ್ಪು ನಮ್ಮ ಕಡೆಯಿಂದ ಆಗಿದೆ, ದೂರದ ಯಾರ ಕಡೆಗೋ ದೂರ್ತಾ ಇದ್ದೀವಿ, ತಪ್ಪು ನಮ್ಮದೇ ಅಂತ ಹೇಳಿದರು. ತಪ್ಪು ನಮ್ಮದೇ ಅಂತ ಅನ್ನುವ ಸತ್ಯ ಹೇಳಿದ ಕಾರಣಕ್ಕೆ ST ನಾಯಕನ ಬಲಿ, ಇದು ST ನಾಯಕನ ಬಲಿ. ರಾಹುಲ್ ಗಾಂಧಿಯ ಜವಾಬ್ದಾರಿ ಅಲ್ಲದ ಹೇಳಿಕೆಯನ್ನು ಅವರು ಸಮರ್ಥಿಸದೇ ಇದ್ದ ಕಾರಣಕ್ಕೆ ಅವರು ಬಲಿ. ಅವ್ರದ್ದು ಬೇಜವಾಬ್ದಾರಿ ಹೇಳಿಕೆ ಅಂತ ಗೊತ್ತಿದ್ರೂ ಕೂಡ